ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೀಲವಪುಷೇ ನಮೋ ಶೇಷಾಮ್ನಾಯ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಃ ಕಿಮಪಿ ಚ ವದಂತೋಪಿ ಮಹತಾಂ. ನೋಡಿ, ತಿಕಾರಾರಿ ಮಾತಿಗೇನೆ ಅರ್ಥ ಸಿಗುತ್ತೆ. ಕವಯೋಪ್ಯತ್ರ ಮೋಹಿತ. ಅವ್ರು ಏನು ಹೇಳ್ತಾರೆ ಅಂದರೆ, ಬ್ರಹ್ಮಜ್ಞಾನ ಓದು ಭಾರಿ ಕಷ್ಟ. ವ್ಯಾಕರಣ ಓದಿ ಮಾತ್ರಕ್ಕೆ ಬರೋದಿಲ್ಲ, ತರ್ಕ ಓದಿ ಮಾತ್ರಕ್ಕೆ ಬರೋದಿಲ್ಲ, ಎಷ್ಟು ತಿಳ್ಕೊಂಡ್ರೂ ಬರೋದಿಲ್ಲ. ಏನು ಬೇಕು ಅದಕ್ಕೆ? ಗುರು ಅನುಗ್ರಹ ಬೇಕು. ಅದಿಲ್ಲದವರು ತಿಳಿಯೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ಇದರಲ್ಲಿ ಬಂದಿದೆ, ಅದು ಬ್ರಹ್ಮಸೂತ್ರದಲ್ಲೇ ಬಂದಿದೆ. ಪ್ರಧಾನವದೇವಹಿ ಗೊತ್ತಾಯ್ತು. ಎಷ್ಟು ಪಲ್ಟಿ ಹೊಡೆದ್ರು ಕೂಡ ಅನುಗ್ರಹ ಇಲ್ಲದ ಹೋದರೆ ನಿಂತು ಹೋಗ್ಬಿಡು. ಪರಶುರಾಮರು ಸುಳ್ಳು ಹೇಳಿದ, ಅವ್ರು ಅನುಗ್ರಹ ಮಾಡಲಿಲ್ಲ, ಬರೀ ಅಂತ್ಯಕಾಲಕ್ಕೆ ಮರ್ತು ಹೋಗ್ಬಿಟ್ಟು ಆ ವಿದ್ಯೆ ಕೆಲಸಕ್ಕೆ ಬರಲ್ಲ ಅಂತ. ವಿದ್ಯೆ ಯೂಸ್ಲೆಸ್ ಆಗುತ್ತೆ. ಆ ದೃಷ್ಟಿಯಿಂದ ಅದನ್ನ ಒತ್ತು ಕೊಡ್ತಿದ್ದಾರೆ. ಅದನ್ನ ಇಲ್ಲೊಂದು ಮಾತು ಬಂತು, ಧಿಕಾರ ಇರ್ಲೆವೆಂಟ್ ಯಾಕೆ ಬರೀಬೇಕಾಗಿತ್ತು? ತಮ್ಮನೇ ಇಲ್ಲಿ ಪ್ರದರ್ಶನ ಯಾಕೆ ಮಾಡಬೇಕಾಗಿತ್ತು? ಅವರು ಇಲ್ಲಿ ಯಾಕೆ ಪ್ರದರ್ಶನ ಮಾಡಬೇಕು ಅಂದರೆ ಅದು ಪಾರ್ಟ್ ಆಫ್ ಬ್ರಹ್ಮಸೂತ್ರ. ಏನದು? ಗುರುವನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳೋದು ಬ್ರಹ್ಮಸೂತ್ರದ ಭಾಗ. ಅದನ್ನ ಅಪ್ಲೈ ಮಾಡ್ಕೊಂಡ್ರು. ಅವರೇ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಉತ್ತರ ಕೊಟ್ಟರು. ಏನಂತ? ಹೌದು, ನಂದು ಹಾಗೆ ಆಗ್ತಿತ್ತು, ಹಾಗಾಗೋದಿಲ್ಲ. ಯಾತಕ್ಕೆ? ಗುರು ಅನುಗ್ರಹದಿಂದ ಬರಿತಾ ಇದ್ದೆ ನಾನು. ಯಾಕೆ? ಅವ್ರು ಹೇಳಿದ್ದಾರೆ ವ್ಯಾಖ್ಯಾಸ್ಯತೇಶ ಗೋರಾಟ ಅಂತ ಹೇಳಿರೋದ್ರಿಂದ ಆಥರೈಸ್ಡ್. ಈಗ ಆಥರೈಸ್ಡ್ ಆಗಿದ್ದಕ್ಕೆ ಏನಾಯಿತು? ಅನುಗ್ರಹ ಇದೆಯಲ್ಲ, ಅದಕ್ಕೆ ಸರಿ. ಏನು ಹೇಳಿದ್ರೆ ಆಥರೈಸ್ಡ್ ಇದ್ದಾರಲ್ಲ, ಅವ್ರು ಏನು ಹೇಳಿದ್ರು ಅರ್ಥ ಫಾಲೋ ಮಾಡ್ತಾರೆ. ಬೇರೆ ಇನ್ನೇನಾರು ಹೇಳೋಕ್ಕೆ ಅಂತ ಆ ಸಿಕ್ಕಾರ ಆಥರೈಸ್ಡ್ ಆದ್ದರಿಂದ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾ. ನಾವು ಯಾರು ಹೇಳಿದ್ರು ಕೂಡ ನನ್ನ ಮಾತಿ ಬೆಲೆ ಇದೆ ಅಂತ ಹೇಳಿ. ಅರ್ಥ ಆಯ್ತಾ? ಈಗ ಆಥರೈಸ್ ಇದ್ದವ್ರು ಮಾತಾಡೋದಕ್ಕೂ ಅನಾಥಾಸರು ಹೇಳಿದರೆ ಅವ್ರು ಬಯಸ್ಕೊತಾರೆ. ಸರಿ ಹೇಳಿದ್ರು ಬಯಸ್ಕೊತಾರೆ ಅವರು. ಅನಾಥ ಇವ್ರು ತಪ್ಪು ಹೇಳಿದ್ರು ಬಯಸ್ಕೊಡಲ್ಲ. ಯಾಕೆ? ಇದು ಆಥರೈಸ್ಡ್. ಮೊದಲಿಂದ ತಗೊಳ್ಳಿ. ನಾರಾಯಣರು ಸ್ತೋತ್ರ ಮಾಡಿದರು. ಯಾಕೆ? ಪ್ರತಿಪಾದ್ಯ ನಾರಾಯಣ. ವೇದವ್ಯಾಸ ಸ್ತೋತ್ರ ಮಾಡಿದರು. ಬ್ರಹ್ಮಸೂತ್ರ ಬರೆದವರು ಅವರು. ಆಚಾರ್ಯ ಸ್ತೋತ್ರ ಮಾಡಿದರು. ಯಾಕೆ? ಭಾಷ್ಯ ಬರೆದವರು ಅವರು. ಭಾರತೀಯ ಸ್ತೋತ್ರ ಮಾಡಿದರು. ವಿದ್ಯಾಭಿಮಾನಿ ದೇವತೆ ಅವರು. ಅವ್ರ ಗುರು ಪರಂಪರೆ ಬೇಕಾಗ ಪದ್ಮನಾಭ ತೀರ್ಥರು, ಅಕ್ಷೋಭಿ ತೀರ್ಥರು ಎಲ್ಲರಿಗೂ ಮಾಡಬೇಕು. ನೀವು ಏನು ಬಿಟ್ಬಿಟ್ರಲ್ಲ ಶುರುವಿಗೆ ಇವ್ರು ನರಹರಿ ತಿಂದ್ರೆ ಕಂಡ್ರೆ ಆಗ್ತಿದ್ದಿಲ್ಲ. ನಮ್ಮ ಜನಕ್ಕೆ ಯಾವಾಗ ಇದೇ ಯೋಚನೆ ಇರುತ್ತೆ, ಅಲ್ಲಿ ಮಾಧವರಿ ತಿಂದ್ರೆ ಕಂಡ್ರೆ ಆಗ್ತಿದ್ದಿಲ್ಲ. ಏನು ಮಾಡಿದ್ರು ಅವರು? ಪದ್ಮನಾಭ ತೀರ್ಥ ಹೇಳಿದ ತಕ್ಷಣ ಅವ್ರಿಗೆ ಹೇಳ್ಬಿಟ್ಟು ಇಬ್ಬರು ಬಿಟ್ಟುಬಿಟ್ರು. ಅವರವ್ರು ಏನೋ ಆಗಿತ್ತು. ಅದೇ ನಾವು ಗುರುದ್ರೋಹ ಮಾಡಬಹುದು, ಈ ತೀರ್ಥಾರ್ಥಿಗೆ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಮಾಡಬೇಕಾಗಿಲ್ಲ. ಗುರುಭ್ಯೋರ್ವ ಪರಮ ಗುರುಭ್ಯೋರ್ವ ಗುರು ಆ ರೀತಿ ಹೇಳ್ತಾ ಕೂತ್ಕೊಂಡ್ರೆ ಇವತ್ತು ನೋಡ್ರಿ, ತಂದೆ ತಾತ ಮುತ್ತಾತ ಶ್ರಾದ್ದ ಮಾಡಿದ್ರು, ಉಳಿದು ಯಾಕೆ ಮಾಡಿ ದ್ವೇಷ ಅವ್ರನ್ನ ಕಂಡ್ರೆ ಅದಕ್ಕೆ ಮಾಡಲಿಲ್ಲ ಅಂತ ಹೇಳ್ತಾರೆ ಮೂರ್ಖರು. ಈ ಥರ ವಾದ ಮಾಡಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಬರ್ತಾರೆ. ಆದ್ದರಿಂದ ಮಾಧವ ತೀರ್ಥ ಸ್ತೋತ್ರ ಮಾಡಿಲ್ಲ, ಆದ್ದರಿಂದ ಅವ್ರ ಮಠ ದೂರ ಇರಬೇಕು. ಅಷ್ಟು ಅವ್ರ ಮಠ ದೂರ ಇರಬೇಕು. ಹೀಗೆಲ್ಲ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರಾರ್ಥ ಅದು ಎಲ್ಲ ಪೊಲಿಟಿಸೈಸ್ ಮಾಡಿದಾಗ ಪ್ರಶ್ನೆ ಬರಲಿಲ್ಲ. ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮೂಲ ಗುರುಗಳು ಘಟ್ಟದ ಮೇಲೆ ಎಲ್ಲ ಮಠಕ್ಕೂ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ ಅವರು ಸ್ತೋತ್ರ ಮಾಡಿದರು. ಸಾಕ್ಷಾತ್ಗಳು ಅಕ್ಷೋಭಿತ ಅವ್ರು ಹೇಳಿದ್ರು ಅಷ್ಟೇ. ಉಳಿದವ್ರು ದೋಷ ಅಂತ ಯಾಕೆ ಹೇಳ್ತಾರೆ ಅವರು? ಅಕ್ಷೋಭಿತೀರ್ಥ ಹಿಂದವ್ರು ಸ್ತೋತ್ರ ಮಾಡಿದ್ಮೇಲೆ ಅವ್ರು ಇವ್ರು ಯಾಕೆ ಬಿಡ್ತಾರೆ? ಲೆಕ್ಕ ಇಟ್ಕೊಡಿ, ಸಾಧ್ಯನೇ ಇಲ್ಲ. ಮುಂದೆ ಬಂದಿದ್ದಾರೀಗ ಅಲ್ಲಿ ಸ್ಟಾಪ್ ಆಯ್ತದು. ಮುಂದೆ ಬಂದು ಜಯತೀರ್ಥನ ಸ್ತೋತ್ರ, ಸುಧಾ ಬರೆದವರು ಅವನು ಸ್ತೋತ್ರ ಮಾಡ್ತಾರೆ. ಇದು ಸರಿಯಾದ ಪದ್ಧತಿ. ಆಮೇಲೆ ಏನು ಹೇಳಬೇಕಾಯ್ತು? ಈಗ ಅನುವ್ಯಾಖ್ಯಾನಕ್ಕೆ ಯಾಕೆ ಮಾಡ್ತೀವಿ ಅಂದರೆ ಕಾರಣ ಕೊಟ್ಟು. ಈಗ ನೀವ್ಯಾಕೆ ಬರೀತೀರಿ ಅಂತ ಪ್ರಶ್ನೆ ಬಂತು. 1000 ನೀವು ಯಾಕೆ ಸುಮ್ಮನೆ ಹೋಗ್ರಿ ಆ ಕಡೆ ಅಂದರೆ, ನಾನು ಆ ಥರ ನಡೀತೇನೆ ಬರೀಲಿಕ್ಕೆ, ಅದಕ್ಕೆ ಬರಿತಾ ಇದ್ದೇನೆ ಅಂತ. ಅದು ಪರಿಪೂರ್ಣ ಪರಂ ಶ್ರೀಮತ್ ಪೂರ್ಣ ಪ್ರವತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಅಷ್ಟು ಜನ ಇದ್ದಾಗ ವ್ಯಾಖ್ಯಾಸ್ಯತೇಶ ಗೋರಾಟ್ ಇದು ವ್ಯಾಖ್ಯಾನ ಮಾಡುತ್ತೆ ಅಂತ ಹೇಳಿದ ಮೇಲೆ ಏನರ್ಥ ಅದಕ್ಕೆ? ಇವತ್ತು ನೋಡಿ ಗಲಾಟೆ ಆಗ್ತಾ ಇದೆ. ಒಬ್ರು ಟಿಕೆಟ್ ಕೊಟ್ಟಿರೋದ್ರೆ ಏನರ್ಥ? ಉಳಿದವ್ರು ಕಾಂಪಿಟೇಟ್ ಇರ್ಬೋದು, ಟಿಕೆಟ್ ಕೊಟ್ಟಿಲ್ಲ ಆದ್ದರಿಂದ ಏನು ಮಾಡೋಂಗಿಲ್ಲ. ಅವರು ಕ್ಯಾಂಡಿಡೇಟ್ ಅಂತ ಹೇಳ್ಕೊಳಾಗಿಲ್ಲ. ಅವ್ರಿಗೆ ಕ್ಯಾಂಡಿಡೇಟ್ ಹೇಳಿ ಬರೋದಿಲ್ಲ. ಇವರು ಸೋತರಿಗೆ ಅಂದ್ರೆ ಇವರು ಆನ್ಸರಬಲ್, ಅವ್ರ ಆನ್ಸರಬಲ್ ಅಲ್ಲ. ಅದಕ್ಕೆ ಗುರುಗಳ ಅನುಗ್ರಹ ಪಾತ್ರ ಆಗಬೇಕು. ಇಲ್ಲದೆ ಹೋದರೆ ವಿದ್ಯೆ ಸಾರ್ಥಕ ಆಗೋದಿಲ್ಲ. ಅದು ದುಡ್ಡು ಗಿಡ್ಡು ಬರ್ಬೋದು, ಅದಕ್ಕೆ ಲೋಕದಲ್ಲಿ ಕೆಲಸ ಆಗ್ಬೋದು, ಬಟ್ ಯಾವ ಕೆಲಸ ಮುಖ್ಯ ಪರ್ಪಸ್ ಸರ್ವ್ ಆಗೋದಿಲ್ಲ. ಯಾವುದದು? ಕರ್ಣನಿಗೆ ಏನ ಮುಖ್ಯ ಪರ್ಪಸ್ ಇರೋದು? ಅದಾಗಲೇ ಇಲ್ಲ. ಏನೇನೋ ಆಯಿತು ಹೊರತು ಅದಾಗಲೇ ಎಲ್ಲ ಊರು ಎಲ್ಲ ನೋಡ್ಕೊಂಬಂದ, ಊಟನೂ ಆಯಿತು, ಕೆಲಸನೇ ಆಗಲಿ. ಅದು ಸಿದ್ಧಿ ಅಂತ ಕರೆಯೋದಿಲ್ಲ. ಅರ್ಜುನಿಗೆ ಅದಿತ್ತು, ಆದ್ದರಿಂದ ಏನು ಮಾಡ್ದ? ಒಳ್ಳೆ ಗೆಲುವನ್ನು ಕಂಡ. ಯಾಕೆ? ದ್ರೋಣಾಚಾರ್ಯ ಈತನೇ ದೊಡ್ಡವರಲ್ಲ, ನಿಜವಾಗ್ಲು ಸ್ವರೂಪದಲ್ಲಿ ಈತನೇ ದೊಡ್ಡವರು, ಅರ್ಜುನನೇ ದೊಡ್ಡವರು. ಆದರೆ ವರ್ಚುವ ಪೊಸಿಷನ್ ಏನವರು? ದೊಡ್ಡವರು. ಗೌರವಿಸಿದ ಅವರನ್ನು. ಪರೀಕ್ಷೆ ಮಾಡ್ಲಿಕ್ಕೆ ಏನು ಮಾಡಿದ್ರು ಒಂದು ಸಲ ಅವರು?
ಸ್ನಾನ ಮಾಡ್ತಿದ್ದಾರೆ, ಕೂತ್ಕೊಂಡ್ಬಿಟ್ರು, ಮೊಸಳೆ ಕಾಪಾಡಿ ಕಾಪಾಡಿ ಅಂತೆ. ಮಹಾಭಾರತಲ್ಲೇ ಬರುತ್ತದು. ಎಲ್ಲ ದುರ್ಯೋಧನಾದಿಗಳನ್ನ ಯಾರು ಕರ್ಕೊಂಡ್ಬರ್ಲಿಕ್ಕೆ ಮೊಸಳೆ ಹಿಡಿಯೋರು ಕರ್ಕೊಂಡ್ಬರ್ಲಿಕ್ಕೆಲ್ಲ ಹೊರಟರು. ವಿಷಯ ಸಮರ್ಥರ ಸುಮ್ಮನೆ ಕೂತಿದ್ರು. ಅರ್ಜುನ ತಕ್ಷಣ ಬಂದ, ತೊಗೊಂಡು ಮೊಸಳೆ ಹೊಡೆದಾಕ್ಬಿಟ್ಟು ಬಿಡಿಸ್ದೆ. ಅವರಿಗೆ ಬಿಡಿಸ್ಕೊಳಕ್ಕೆ ಬರ್ತಿತ್ತು. ಈಗ ಬಾಣ ಹೇಳ್ಕೊಟ್ಟವ್ರೆ ಅವರು. ಯಾಕೆ ಪರೀಕ್ಷೆ ಮಾಡಿದರು, ಯಾರು ಬರ್ತಾರೆ ನೋಡೋಣ ಅಂತೇಳಿ ಅರ್ಜುನ ಮಾಡ್ದ. ಅವ್ರು ಉಳಿದವರೆಲ್ಲ ಏನು ಮಾಡೋಂಗಿಲ್ಲ. ಆಗ ಹೇಳ್ಕೊಡ್ತೀರಿ, ಯಾಕೆ ನೀವು ಬಂದಿದ್ದೀರಾಗ ನೀವು ಮಾಡಿದ್ಯಾ, ಮಾಡಲಿಲ್ಲ, ಹೋಯ್ತು ಅಷ್ಟೇ. ಗುರುಭಕ್ತಿ ಇದ್ದ ಏನು ಮಾಡ್ತಿದ್ರು ಅವರು? ಬರಲೇ ಇಲ್ಲ ಅವರು. ಅಕಸ್ಮಾತ್ ಬಂದರೆ ನಮಸ್ಕಾರ ಇಲ್ಲ, ಅಲ್ಲೇ ಇರಲಿ ಅಂತ. ಅಕಸ್ಮಾತ್ ಬಂದರೆ ನಮಸ್ಕಾರ ಮಾಡೋರು, ನಾನೇ ಬಿಡಿಸ್ತೆ ಅಂತೇಳಿ ಅದೆಲ್ಲ ಮಾಡೋದು. ಭಕ್ತಿ ತೋರಿಸ್ಬೇಕಾದ್ರೆ ಭಕ್ತಿ ಹೇಗೆ ಗೊತ್ತಾ? ಭಕ್ತಿ ಒಂದು ಕಾಣೋದಿಲ್ಲ, ನಮ್ಮ ಕಡೆ ಕಾಣೋದು ಯಾವಾಗ? ಸಂಬಂಧಪಟ್ಟದ್ದಕ್ಕೆ ರೆಸ್ಪಾಂಡ್ ಮಾಡೋದು, ಅದು ಭಕ್ತಿ ಅಂತ ಕರೆಯೋದು. ಇಲ್ಲ ಹೋದ್ರೆ ಅಲ್ಲ. ಈಶತ್ವೇ ಅನೀಶ ಭೇದೇನ ಅದಾಗ್ತಿತ್ತಲ್ಲ ಈಗ. ಓಂ ಅಥಾತೋರ್ಮ ಜಿಜ್ಞಾಸ ಓಂ ನಾರಾಯಣ ಮಿಹಿರ ಪೂರ್ಣ ಗುಣೈಕ ದೇಹಂ ನಿರ್ದೋಷವಾಪ್ಯತಮಮಪ್ಯಖಿಲೈ ಸುವಾಕ್ಯೈ ಅಶ್ಯೋದ್ಭವಾದಿತವಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಈಶತ್ವೇನೈವ ವಿಜ್ಞಾತಂ ಅನೀಶತ್ವೇನ ಚೇಷ, ಅದೆಲ್ಲ ಆಯ್ತಲ್ಲ. ಈಶತ್ವೇ ಅನೀಶ ಭೇದೇನ ಅದು ಯಾಕೆ ಹೇಳಿದೆ ಅಂದರೆ, ವಿಕಾರ ಅದು ಬರೆದಿದ್ದು, ಶಬ್ದ ಅದು ಬರೆದಿದ್ದು ಇರ್ಲೆವೆಂಟ್ ಆಗಿದ್ದಲ್ಲ, ದೊಡ್ಡ ಮೆಸೇಜ್ ಅದು. ಬ್ರಹ್ಮಸೂತ್ರದ ಮೆಸೇಜನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಲೇಖನ ಮಾಡಿದ್ದಾರೆ ಹೊರತು ಆಥರೈಸ್ಡ್ ಆದವ್ರು ಏನು ಮಾಡಬೇಕು? ತೋರಿಸ್ಬೇಕು ಅಥಾರಿಟಿನ. ಆಥರೈಸ್ ಟು ಡೂ ಇಟ್ ಅಂತೇಳಿ. MOS ಆಥರೈಸ್ ಲೆಟ್ರ್ ಕೊಟ್ಟಿರ್ತಾರಲ್ಲ, ಹೇಳ್ಕೊಂಡ್ರೆ ಕೇಳೋದಿಲ್ಲ. ಲೆಟ್ರ್ ಕೊಟ್ಟರೆ ಅವ್ರು ಒಪ್ತಾರೆ. ಅದಕ್ಕೆ ಅವರು ಇದು ಮಾಡಿದರು, ಏನಂತ ಆಥರೈಸ್ ಇದ್ದೇನೆ. ಅದಕ್ಕೆ ಎಂಥವ್ರು ನನ್ನ ಮಾತನ್ನು ಕೇಳ್ತಾರೆ. ಟಿಕಾರ ಬರೆದ್ರು ಅಂದಮೇಲೆ ಯಾರೋ ಒಬ್ಬೊಬ್ಬರನ್ನ ಬಿಟ್ಟುಬಿಟ್ರೆ ಎಂಥವ್ರು ಏನು ಮಾಡ್ತಾರೆ? ಒಪ್ತಾರೆ. ಅಥೋ ಅನ್ಯತ್ರಾಪಿ ಈಶತ್ವೇ ಅನೀಶ ಭೇದೇನ ಶ್ರುತ್ಯಾ ಸಮ್ಯಕ್ ಪ್ರಕಾಶಿತೆ ಯುಕ್ತಮಪಿ ಚಾನ್ಯತ್ರ ಯುಕ್ತಂ ಭವತಿ ತದ್ಬಲಾತ್ ಅಥೋ ಅನ್ಯತ್ರಾಪಿ ಯದೃಷ್ಟಂ ತದೀಶೈರೈವ ಕಲ್ಪ್ಯತೆ ಶ್ರುತ್ಯಾಭಾಸಾಪ್ತಮಪಿ ನ ಹಿ ಈಶತ್ವ ಪರಿಪಂಥೀಯತೆ. ಅಥೋ ಏವ ಈಶತಾ ಸಿದ್ಧೇ ನ ಕಿಂಚಿತ್ ಶಕ್ಯಮಶ್ಯ ಚ. ದೇವರಿಗೆ ಆಗದೇ ಇರೋ ಕೆಲಸ ಅಂತ ಹೇಳಕ್ಕೆ ಹೋಗಬೇಡಿ, ಮಾಡೇ ಮಾಡ್ತಾನೆ. ಆಗ ಒಂದು ಪ್ರಶ್ನೆ ಬಂತು. ಇವೆಲ್ಲ ನಮ್ಮ ಹೇಗೆ ಅಪ್ಲೈ ಮಾಡೋಕ್ಕೆ ತೋರಿಸ್ತಾರೆ ಆಚಾರ್ಯರು. ಈಶತ್ವ ಅನೀಶ ಭೇದೇನ ಕೃತ್ವಾ ಸಮ್ಯಕ್ ಪ್ರಕಾಶಿತೆ ಅಯುಕ್ತಮಪಿ ಚಾನ್ಯತ್ರ ಯುಕ್ತಂ ಭವತಿ ತದ್ಬಲಾತ್. ಈಶ ಅನೀಶ ಭೇದ ಮಾಡಿದರು. ಇವನು ಈಶ ಪರಮಾತ್ಮ, ಅನೀಶರು ಜೀವರು. ಇದೆಲ್ಲ ಮಾಡಿದ ಮೇಲೆ ಮುಂದೆಲ್ಲ ಅಪ್ಲೈ ಮಾಡ್ಕೋತಾ ಹೋದರೆ ಎಲ್ಲೆಲ್ಲಿ ಕೆಲಸ ನಡೀತೋ ಯಾರ ಅನುಗ್ರಹ? ಅದು ಅನುಗ್ರಹ. ಎಲ್ಲಿ ನಡೀಲಿಲ್ಲವೋ ದೇವರ ಅನುಗ್ರಹ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಇದು ಅರ್ಥ ಮಾಡ್ಕೋಬೇಕು. ಅಥವಾ ಅನ್ಯತ್ರಾಪಿ ಯದೃಷ್ಟಂ ತದೀಶೇನೈವ ಕಲ್ಪ್ಯತೆ. ಎಲ್ಲೆಲ್ಲಿ ನಾವು ಕೆಲಸ ಆಗಿದ್ದು ಕಾಣ್ತೇವೆ, ನೋಡಿದ್ರಾ? ದೇವ್ರು ಕೈ ಕೊಟ್ಟ, ಇನ್ನು ಮಾಡಿ ಮುಗಿಸ್ಬಿಟ್ಟೆ, ಆಯಿತಾ? ಆಗ ದೇವ್ರು ಕೈ ಕೊಟ್ಟ, ಇದು ನಾನು ಮಾಡಿ ಮುಗಿಸ್ಬಿಟ್ಟೆ, ಏನಾಯ್ತು ಅಲ್ಲಿಗೀಗ? ತಪ್ಪದು. ಅದಕ್ಕೆ ದೇವ್ರು ಏನು ಮಾಡ್ದ? ಮಾಡದಂತೆ ಮಾಡ್ದ. ಯಾಕೆ ಹೀಗಾಯಿತು? ಅವತ್ತು ಪ್ರಯತ್ನ ಮಾಡಿದೆ, ಆಯಿತು. ಇವತ್ತು ಮಾಡಿದೆ, ಆಗಲಿಲ್ಲ. ಯಾತಕ್ಕೆ? ಯೋಚನೆ ಮಾಡ್ದ. ಸಿಂಪಲ್ ಆನ್ಸರ್. ಆ ದೈವಾನುಗ್ರಹ ಇತ್ತು, ಆಯಿತು. ಇವತ್ತು ಇರಲಿಲ್ಲ, ಆಗಲಿಲ್ಲ. ಅದು ಫೈನಲ್ ಆನ್ಸರ್. ಇದನ್ನ ಅರ್ಥ. ದೇವ್ರನ್ನ ಬಯಸ್ಕೊಳ್ಳೋಕೆ ಮಾತ್ರ ದೇವ್ರು ಕೈ ಕೊಟ್ಬಿಟ್ಟ ಅಂತ ಹೇಳೋದ್ರಾದರೆ ಕೈ ಹಿಡಿಯೋದು ಅವನೇ ಅಂತ ಆಯ್ತಲ್ಲ. ಗೊತ್ತಾಯ್ತಾ? ಇದು ಜಗಳ ನಡೀತಿದೆ. ನಂಗೆ ಕೊಡಲೇ ಇಲ್ಲ, ಕೊಡಿಸ್ಲೇ ಕುಟ್ಟಿಗೆ ಇಟ್ಟು ಕೊಡಿಸ್ಲಿಲ್ಲ, ಏನೋ ಮಾಡ್ತೀವಿ, ಗಲಾಟೆ ಮಾಡ್ತೇವೆ, ಬಾತ್ ಕೊಟ್ಟು ಕೈ ಬಿಟ್ಬಿಟ್ರೆ ಅಂತ ಹೇಳೋದಿಲ್ಲ. ಹಾಗೆಲ್ಲ ನಡೀತೀವಿ. ಅದಕ್ಕಾಗಬಾರ್ದು. ನೃತ್ಯಾಭಾಸಾಪ್ತಮಪಿ ನಹಿ ಈಶತ್ವ ಪರಿಪಂಥಿ. ಕೆಲವೆಲ್ಲ ವಿರೋಧ ಬರುತ್ತಲ್ಲ ಅಂತ ಕೇಳಿದರೆ ಶ್ರುತ್ಯಾಭಾಸ. ಅವೆಲ್ಲ ಎಲ್ಲಿ ದೇವರು ಇಲ್ಲದೆ ಕೆಲಸ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಿ, ಅದೆಲ್ಲ ಏನದು? ಅದು ಆಗಮನೆ ಅಲ್ಲ, ಅದು ಶ್ರುತ್ಯಾಭಾಸ. ಅದು ಇನ್ನೊಂದು ಶ್ರುತಿ ಆಭಾಸದ ಅರ್ಥ ಮಾಡಿದ್ದೀರಿ ಅಷ್ಟೇ ನೀವು. ಶ್ರುತಿ ಸರಿ ಇದೆ, ಆಭಾಸ ಅದು ತೋರಿಕೆ ಅರ್ಥ ಮಾಡಿದ್ದೇನೆ ಹೊರತು ನಿಜವಾದ ಅರ್ಥ ಅಲ್ಲ. ಅದಕ್ಕೆ ದೇರ್ಫೋರ್ ದ್ವಿವೇಶ ಭೇದ ಸಿದ್ಧಾಂತ ಆಗ್ತದೆ. ಈಶಾ ಒಂದು ವೇಳೆ ದೇವರು ನಾವು ಎಲ್ಲ ರೀತಿಯಲ್ಲಿ ಈಕ್ವಲ್ ಅಂತ ಆಗಿದ್ದರೂ ಕೂಡ ಅಭೇದ ಪ್ರೂವ್ ಆಗ್ತಿರಲಿಲ್ಲ. ಅರ್ಥ ಆಯ್ತಾ? ದೇವರು ನಾವು ಈಕ್ವಲ್ ಅಪ್ಪ, ಗೊತ್ತಾಯ್ತಾ? ಅಭೇದ ಆಗಲ್ಲ. ಅದರಿಂದ ಏನು ಬಂತು ಅಲ್ಲಿಗೆ? ಸಾಮ್ಯ ಬಂತು, ಅಭೇದ ಬರಲಿಲ್ಲ. ಅಭೇದ ಬರೋದು ಯಾವಾಗ? ಎಷ್ಟೇ ಸಿಮಿಲಾರಿಟಿ ತೋರಿಸಿದ್ರು ಕೂಡ ಅಭೇದ ಬರೋದಿಲ್ಲ. ಏನು ತೋರಿಸ್ಬೇಕಲ್ಲಿ? ಐಡೆಂಟಿಟಿ ಅದೇ ಅಂತ ತೋರಿಸ್ಬೇಕು, ಅದನ್ನೇ ತೋರಿಸ್ಬೇಕು. ಇದರ ಬರೋದಿಲ್ಲ, ಹಿಡಿತಿಲ್ಲ. ಮನೆಯೊಳಗೆ ಎಲ್ಲ ಒಂದೇ ಇದ್ದರೂ ಕೂಡ ಇನ್ನೊಬ್ಬರಿಗೆ ಕೊಡೋದಿಲ್ಲ. ಅದನ್ನು ಮತ್ತು ಅವ್ರ ಕೈಲೇ ಬೇರೆ ಕೈಲಿ ಕೊಡಬಾರ್ದು. ಅಲ್ರಿ ಎಷ್ಟಿದೆ ಗೊತ್ತಾ? ಅವ್ರ ಅಪ್ಪರಿಗೆ ಕೊಡೋದಿಲ್ಲ. ಬಗ್ನಿ ಬಂದ ಲೆಟ್ರನ್ನ ಅವ್ರ ಅಪ್ಪ ನಾನು ಇರ್ಬೋದು, ಈ ಲೆಟ್ರ್ ನಿಮಗೆ ಕೊಡೋದಿಲ್ಲ ಅಂತ. ಅಪ್ಪ ಅಲ್ಲ ಅಂತ ಹೇಳಿದಿಲ್ಲ ನಾವು, ಈ ಲೆಟ್ರ್ ನಿಮಗಲ್ಲ. ಇದು ವಿಶೇಷ. ದೇರ್ಫೋರ್ ಎಂದೂ ಕೂಡ ನಾವೇನು ಮಾಡಬಾರ್ದು? ಇದು ಸ್ವಾರಸ್ಯ ನೋಡಿ. ಸಾಮ್ಯ ಇದ್ದರೂ ಅದ್ವೈತ ಸಿದ್ಧ ಆಗೋದಿಲ್ಲ. ಸಾಮ್ಯವೇ ಇಲ್ಲ ಅಂಥವ್ರ ಅದ್ವೈತ ಹೇಗೆ ಹೇಳ್ತೀರಿ ನೀವೀಗ? ಅರ್ಥ ಆಯ್ತಾ? ಇವೆಲ್ಲ ಜನಕ್ಕೆ ಮುಟ್ಟಿದರೆ ಯಾರು ಒಪ್ಪೋದಿಲ್ಲ, ಅದನ್ನು ಒಪ್ಪೇ ಹೋಗ್ತಾರೆ.
ಈಶೋ ಅನೀಶೋ ಜಗನ್ಮಿಥ್ಯಾ ದುಃಖಿ, ಅದು ಆಭಾಸ ಅಂತ ಹೇಳಿ ಸಿಟ್ಟು ಬಂತು. ಏನು ರೀ ಆಭಾಸ ಅಂತ ಹೇಳಿದ್ರೆ ಹೌದು. ಯಾವ್ದು ಆಭಾಸ ಗೊತ್ತಾ? ಈಶೋ ಅನೀಶೋ ಜಗನ್ಮಿಥ್ಯಾ ದುಃಖಿ ಮುಕ್ತಃ ಭಿದಾನಹಿ ಇತಿ ಪ್ರತಿಜ್ಞಾ ವ್ಯಾಘಾತಃ ಸರ್ವದೋಷಾಧಿಕಾಧಿಕಃ ಇತಿ ಬ್ರಹ್ಮತರ್ಕೋಕ್ತಿ. ಇಂಥ ಮಾತನ್ನು ಯಾರು ಹೇಳಿದರೆ ಅದನ್ನು ಕೈ ಬಿಟ್ಬಿಡಿ ಅಂತ ಹೇಳ್ತಾರೆ. ಏನನ್ನ? ಈಶಃ ಅನೀಶಃ, ದೇವರು ಈಶನಲ್ಲ. ಜಗನ್ಮಿಥ್ಯಾ, ಇದ್ರದೇ ವಿಷಯ ಬಂತೀಗ. ಜಗನ್ಮಿಥ್ಯಾ, ಸತ್ಯವಾದ ಮಿಥ್ಯಾ ಅಂತ ಹೇಳಿದರೆ ಮಿಥ್ಯಾ ಒಪ್ಕೊಳ್ಳೋಕೆ ಹೇಗಾಗುತ್ತೆ? ದುಃಖಿ, ಯಾರು? ದೇವರು ದುಃಖಿ. ಮುಕ್ತಃ ಭೇದ, ಮತ್ತು ಮುಕ್ತನಿಗೂ ದುಃಖ ತಪ್ಪಿದ್ದಲ್ಲ, ಮುಕ್ತನಿಗೂ ಇರೋ ಭೇದ ಇಲ್ಲ. ಇಂಥ ಮಾತನ್ನು ಯಾರೇ ಹೇಳಿದ್ರು ಕೂಡ ಆಭಾಸ ಅಂತ ತಿಳ್ಕೊಬೇಕೇ ಹೊರತು ಏನಲ್ಲ ಅದು. ಮೊದಲು ಪ್ರಮಾಣನೇ ಅಲ್ಲ. ಪ್ರಮಾಣವಾಗಿದ್ದು ನೀವು ಮಾಡಿದ ಅರ್ಥ ಸರಿ ಇಲ್ಲ. ಅರ್ಥ ಆಯ್ತಾ? ಪ್ರಮಾಣವಲ್ಲದನ್ನು ಕೋರ್ಟ್ ಡಾಕ್ಯುಮೆಂಟೇ ಅಲ್ಲ, ಡಿಸ್ಕಾರ್ಡ್ ಮಾಡಿದ್ರು. ಡಾಕ್ಯುಮೆಂಟಲ್ಲಿ ಅರ್ಥ ಆಯಿತು, ಇಂಟರ್ಪ್ರಿಟೇಷನ್ ತಪ್ಪು ಮಾಡಿದ್ದೀರಿ, ಅದೆರಡು ತೋರಿಸ್ಬೇಕಾಗ. ಇತಿ ಬ್ರಹ್ಮತರ್ಕೋಕ್ತಿ. ನಾವು ಇಷ್ಟನ್ನು ಕೂಡ ಸ್ವಂತ ಹೇಳಲಿಲ್ಲ. ಆಚಾರ್ಯ ಏನು ಬರೆದಿದ್ದಾರೆ ಬ್ರಹ್ಮಸೂತ್ರ ಭಾಷೆ ಅವೆಲ್ಲ ಕೂಡ ಒಂದಕ್ಕೂ ಕೊಟೇಶನ್ ಕೊಡಬೇಕಾಗಿದ್ದಿಲ್ಲ ಅವರು. ಗೊತ್ತಾಯ್ತು? ಏನು ಕೊಟೇಶನ್ ಕೊಡದೆ ಬರೆದಿದ್ರು ಕೂಡ ಯಾಕೆ ಮಾನ್ಯ ಆಗ್ತಿತ್ತು? ಯಾಕೆ ಮಾನ್ಯ ಆಗ್ತಿತ್ತು ಹೇಳಿ? ಅಲ್ಲ, ಯಾತಕ್ಕಾಗ್ತಿತ್ತು? ಅದು ಮುಂದೆ ಅದು, ಆ ವಿಷಯ ಬೇರೆ. ಅವ್ರು ಹೇಳಿದ್ದೆಲ್ಲ ಕನ್ವಿನ್ಸಿಂಗ್ ಆಯ್ತಕ್ಕೆ ಏನು ಬೇಕಾಗಿಲ್ಲ, ಅದಕ್ಕೆ ಬೇರೆ ಪ್ರಮಾಣ ಬೇಕಿಲ್ಲ. ಬೆಂಕಿ ಸುಡುತ್ತದೆ, ಸುಟ್ಕೊಂಡ ಆಧಾರ ತೋರಿಸಿ ಸುಟ್ಕೊಂಡು ಸಾಹಿತ್ಯ ಎಲ್ಲೂ ನೀವು ಅರ್ಥ ಆಗಿಲ್ಲ ಅಂತ ಕೇಳ್ತಾರೆ. ಹಾಗೆ ಅವ್ರ ಅನುಭವ ಬರೋದು ಹೇಳ್ತಾರೆ. ಅದರಿಂದ ಅನುಭವ ಬೇಸ್ಡ್ ಫಿಲಾಸಫಿ ಆದಾಗ ಅದಕ್ಕೇನು ಪ್ರಮಾಣ ಬೇಕಿಲ್ಲ, ಅದಕ್ಕೆ ಆಚಾರ. ಆದರೂ ಏನು ಮಾಡಿದರು? ಬೇಕಾದ ಪ್ರಮಾಣ ಕೊಟ್ಟು ಅನಾರ್ಯ ಜುಷ್ಟಮ್ ಎಂಬುದು ಆರ್ಯ ಜುಷ್ಟಮ್ ನಾವು ಹೇಳೋದಕ್ಕೋಸ್ಕರ ಅಷ್ಟು ಮಾಡಿದರು. ತಿಳಿತಿಲ್ಲ? ಅದಕ್ಕೇನಂತಾರೆ? ಕಾರುಣ್ಯ ಅಂತ ಕರೀತಾರೆ. ಈಗ ಶಿಷ್ಯ ಯಾವ ಆ್ಯಂಗಲಲ್ಲೂ ಕೂಡ ಏನು ಬರಬಾರ್ದು, ಸಂಶಯ ಬರಬಾರ್ದು. ಇಷ್ಟು ಸುಮ್ಮನೆ ಹೇಳಿದ್ದು. ಬೇಕಾದ ಒಂದಾದರೆ 1000 ಕೊಟ್ಬಿಟ್ರೆ ಆಗೋ ಹಾಗೆ. ಎಲ್ಲ ಹೋಗ್ತಿರ್ತಾರೆ, ಹೋಗಿ ಕೆಲವು ಚಾರ್ಜ್ ಪೂರ್ತಿ ದುಡ್ಡು ಕೊಟ್ಬಿಡ್ತಾರೆ. ಕೆಲವು ಸಲ ಹೋಗಿ ಬರೋ ಚಾರ್ಜ್ ಪೂರ್ತಿ. ಅದೇ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮುಗಿದೋದು ಕತೆ, ಪಜಿತಾಗುತ್ತೆ. ಅದು ಹೋದರೆ ಸಾಮಾನ್ಯ ಎಷ್ಟು ಕೊಡ್ತಾರೆ? ಜಾಸ್ತಿನೇ ಕೊಟ್ಟಿರ್ತಾರೆ. ಯಾರು ಬೇಕಾದವರು ಅವ್ರು ಕನ್ಫ್ಯೂಸ್ ಆಗಿ ಉಳಿದವ್ರಿಗೆ ಯಾರು ಕರೆಕ್ಟ್ ಕೊಟ್ಬಿಡ್ತಾರೆ. ಬೇಕಾದವರು ಜಾಸ್ತಿನೇ ಇಡ್ತಾರೆ. ಯಾಕೆ ಎಲ್ಲರೂ ಏನೋ ಅನಿಶ್ಚಿತ ಏನೋ ಆಗ್ಬೋದು, ಅದಕ್ಕೋಸ್ಕರ ಇಟ್ಕೊಂಡಿರೋಂಥ ಕೊಟ್ಬಿಡ್ತಾರೆ. ಇದು ಆಚಾರ ಹಾಕಿ ಕೆಲಸ ಮಾಡಿದ್ದಾರೆ. ಎಷ್ಟು ಅದು ಸಾಮಾನ್ಯ ಜಾಸ್ತಿ ಎಷ್ಟು ಕೊಡ್ತಾರೆ? ಸ್ವಲ್ಪ ಕೊಡ್ತಾರೆ. ಆಚಾರ ಉಚ್ಚಾಪಟ್ಟಿ ಜಾಸ್ತಿ ಕೊಟ್ಬಿಡ್ತಾರೆ. ಎಷ್ಟಾದರೆ ಅವ್ಯಯಂ ಸತತಮಪ್ಯುಪಭುಕ್ತ್ಯ, ದಿವಸ ಉಪಯೋಗಿಸ್ತಿದ್ರೆ ಖರ್ಚಾಗಬಾರ್ದು, ಅಷ್ಟು ಕೊಟ್ಟಿದ್ದಾರೆ. ಇತಿ ಬ್ರಹ್ಮತರ್ಕೋಕ್ತಿ. ಇತಿ ಹೇಯ ಅತಿ ಹೇಯಂ ಅಥೋ ಅಖಿಲೆ. ದೇರ್ ಫೋರ್ ನೀವೇನು ಹೇಳ್ತೀರಿ ಅದು ಬರೀ ಹೇಯ ಅಲ್ಲ, ಅತಿ ಹೇಯಂ, ಅತ್ಯಂತ ಹೇಯವಾಗಿದೆ. ಬುಭೂಷುಭಿರ್ ಮತಮಿದಂ ಜೀವೇಶಾಭಾದವಾದಿನಃ. ಬುಭೂಷುಭಿ ಎಲ್ಲರೂ ಬಿಟ್ಟುಬಿಟ್ಟು ನಾವೇನು ಹೇಳಕ್ಕೆ ಹೊಟ್ಟಿಲ್ಲ. ಬುಭೂಷುಭಿ ಯಾರು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರಿಂಥ ಮತ ಹಿಡಿದು ಏನು ಪ್ರಯೋಜನ ಇಲ್ಲ. ಹೆಸರು ಯಾರದು ಹೇಳಲೇ ಇಲ್ಲ. ತಪ್ಪು ಹೇಳಿದವರು ಫಾಲೋ ಮಾಡಬೇಡಿ ಅಷ್ಟೇ. ಜೀವೇಶಾಭೇದವಾದಿನಃ, ಜೀವೇಶಾಭೇದವಾದಿಗಳು ಅಲ್ಲ ಅಂತ ಹೇಳೋದಾದರೆ ನಿಮಗೆ ಅಪ್ಲಿಕಬಲ್ ಅಲ್ಲ ಇದು. ಗೊತ್ತಾಯ್ತು? ಅವ್ರು ಹೇಳ್ತಾರೆ ಯಾರಿಗೆ ಕನ್ಸರೋ ಒಂದು ಮಾತ್ರ ನೋಡ್ಕೊಡಿ ಅಂತ ಹೇಳ್ತಾರಲ್ಲ. ಹಾಗೆ ನೀವು ಯಾಕೆ ಗುಂಬಳಕಾಯಿ ಕಡೆ ಹೆಗಲ್ಬಿಟ್ಟು ನೋಡ್ಕೋಬೇಕು ನೀವೀಗ? ಗೊತ್ತಾಯ್ತಾ? ನಾವು ಹೇಳಿಲ್ಲ ಅಂದರೆ ಸರಿನೇ, ಹೇಳಿದರೆ ಅಪ್ಲೈ ಆಗುತ್ತೆ ಅಷ್ಟೆ. ಇದಂ ಈಶಸ್ಯ ಅನೀಶತ್ವಂ ಇತ್ಯಾದಿ. ಈಶತ್ವೇನ ಈಶಭೇದೇನ ಇತ್ಯಾದಿನ ಉಕ್ತಾರ್ಥೆ ಸ್ಮೃತಿಮಪ್ಯಾಹ ನಾಯುಕ್ತಮಿತಿ. ಅದು ಸ್ಮೃತಿ ಕೊಟ್ಬಿಡ್ತಾರೆ. ಅದು ನಾಳೆ ಅಲ್ಲಿಗೆ ಅಧಿಕರಣ ಮುಗಿಯುತ್ತೆ. ನಾಳೆ ಉಪಮಾಧಿಕರಣ ಮುಗಿದು ಅರೂಪಾಧಿಕರಣ ಬರುತ್ತೆ.